ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಸ್ ಆಮ್ಲೆಟ್ನ ಹೇಗೆ ಮಾಡೋದಂತ ನೋಡೋಣ. ನಾನು ಈ ಒಂದು ರೆಸಿಪಿನ ಗೋವಾದಲ್ಲಿ ಹೋಗಿದ್ದೆ. ಆಗ ಅಲ್ಲಿ ರಸ್ ಆಮ್ಲೆಟ್ ಮತ್ತು ಪಾವ್ ತುಂಬಾ ಚೆನ್ನಾಗಿ ಇತ್ತು. ಎಲ್ಲರೂ ಜಾಸ್ತಿ ಅದನ್ನೇ ಮಾಡ್ತಿದ್ರು, ಅದನ್ನೇ ಮಾಡ್ತಾರೆ ಕೂಡ. ನಾನು ಹೋಟೆಲಲ್ಲಿ ಹೋದಾಗ ಕೂಡ ರಸ್ ಆಮ್ಲೆಟ್ ಮತ್ತು ಪಾವ್ ತುಂಬಾ ಚೆನ್ನಾಗಿ ಇತ್ತು. ಸೊ ನನಗೆ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ನನಗೆ ಆ ರೆಸಿಪಿನ ತೊಗೊಂಡೆ. ಆಮೇಲೆ ಇದನ್ನು ನಾನೊಮ್ಮೆ ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿನ ನಿಮ್ಮ ಜೊತೆಗೂ ಕೂಡ ಹಂಚ್ಕೋತೀನಿ. ಇದನ್ನು ನಾವು ಚಪಾತಿ ಮೇಲೆ, ರೊಟ್ಟಿ ಮೇಲೆ, ಆಮೇಲೆ ಅನ್ನದ ಮೇಲೂ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ಮೊದಲಿಗೆ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಒಂದು ಈರುಳ್ಳಿ, ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, 2 ಟೊಮೆಟೊ, ಆಮೇಲೆ ಕೊತ್ತಂಬರಿನ ತೊಗೊಂಡಿದ್ದೀನಿ. ಸೊ ನಾನು ಇದನ್ನೆಲ್ಲ ಕಟ್ ಮಾಡ್ಕೋತೀನಿ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಸೊ ಈಗ ದೊಡ್ಡದಾಗಿ ನಾನು ಇದನ್ನು ಕಟ್ ಮಾಡ್ಕೋತೀನಿ. ಫಸ್ಟಿಗೆ ಕೊಬ್ಬರಿ ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ. ಆಮೇಲೆ ನಂತರ ಎಲ್ಲ ತರಕಾರಿನ ಇದರಲ್ಲಿ ಕಟ್ ಮಾಡಿ ಹಾಕೋಣ. ಎಲ್ಲ ತರಕಾರಿ ಇದರಲ್ಲಿ ಹಾಕಿದ ಮೇಲೆ ನಾನು ಇದರಲ್ಲಿ ಒಂದು 4 ಕೆರೆಮೆಣಸು ಹಾಕ್ಕೋತೀನಿ, ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಒಂದು 3 ಲವಂಗನ ಇದರಲ್ಲಿ ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋತೀನಿ. ಸೊ ನೋಡ್ಬೋದು ನೀವು. ಈಗ ನಾನು ಸೆಪ್ರೇಟಾಗಿ 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿನ ಇಲ್ಲಿ ಕಟ್ ಮಾಡ್ಕೋತೀನಿ. ನಂತರ ನಾವು ಇದನ್ನೆಲ್ಲ ಒಂದು ಬಟ್ಲದಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಇದರಲ್ಲಿ ನಾವು ಮೊಟ್ಟೆನ ಹೊಡೆದು ಹಾಕೋಣ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮೊಟ್ಟೆನ ಹೊಡೆದು ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಈ ರೀತಿ ಎಲ್ಲ ಚೆನ್ನಾಗಿ ಕಲಸ್ಕೋಬೇಕು. ನಂತರ ನಾವು ಒಂದು ಪ್ಯಾನಲ್ಲಿ ಈ ಬಿಸಿ ಆಗೋವರೆಗೂ ಒಂದು ದೊಡ್ಡದಾಗಿ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ. ಎಣ್ಣೆ ಹಚ್ಚಿ ಈ ರೀತಿ ಒಂದು ದೊಡ್ಡದಾಗಿರೋ ಒಂದು ಆಮ್ಲೆಟನ್ನು ಇಲ್ಲಿ ನಾವು ಮಾಡ್ಕೊಳ್ಳೋಣ. ನಂತರ ನಾವು ಇದನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಆಮೇಲೆ ನಾವು ಇದನ್ನು ಒಂದು ಚಾಕು ಇಲ್ಲ ಒಂದು ಕಟರಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ನಾವು ಈ ರೀತಿ ಮಡ್ಚ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್, ಈ ರೀತಿ ನಾವು ಮಾಡ್ಕೊಂಡು ಇಟ್ಕೋಬೇಕು, ಮಡ್ಚ್ಕೊಂಡು ಇಟ್ಕೋಬೇಕು. ಸೊ ನಂತರ ಈಗ ಅಡುಗೆನ ಸ್ಟಾರ್ಟ್ ಮಾಡೋಣ. ಈಗ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಬಿಸಿಯಾಗಿ ಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಇದರಲ್ಲಿ ಹಾಕ್ತೀನಿ. ನಂತರ ಇದರಲ್ಲಿ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ. ಫ್ರೆಂಡ್ಸ್, ನಿಮ್ಮ ಹತ್ರ ಸೋಪಿನ ಕಾಳು ಇತ್ತಂದರೆ ಅದನ್ನು ಕೂಡ ಇದರಲ್ಲಿ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಂತರ ಈಗ ಒಂದು ಒಣ ಮೆಣಸಿನ್ಕಾಯಿನ ನಾನು ಇದರಲ್ಲಿ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನ ಇದರಲ್ಲಿ ಹಾಕ್ತೀನಿ. ಸೊ ನಾವೀಗ ಈ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬೋದು, ಬಟ್ ನಾವು ಆಲ್ರೆಡಿ ಆಮ್ಲೆಟಲ್ಲಿ ನಾವು ಈರುಳ್ಳಿನ ಜಾಸ್ತಿ ಹಾಕಿರೋದ್ರಿಂದ ನಾನು ಇದರಲ್ಲಿ ಹಾಕಿಲ್ಲ. ಈರುಳ್ಳಿನ ನೀವು ಹಾಕ್ಬೋದು. ಸೊ ಈ ರೀತಿ ನಾವು ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ನಂತರ 1 ಸ್ಪೂನಷ್ಟು ಗರಂ ಮಸಾಲಾನ ಇದರಲ್ಲಿ ಹಾಕೋಣ. ಫ್ರೆಂಡ್ಸ್, ನಾನು ಗರಂ ಮಸಾಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಸೊ ನಾ ಗರಂ ಮಸಾಲಾನ ಇಲ್ಲಿ ಹಾಕ್ತೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಬಿಟ್ಟು ಆಮೇಲೆ ಇದನ್ನು ಒಂದು 10 ನಿಮಿಷದವರೆಗೂ ಮುಚ್ಚಿಡೋಣ. ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬಂದಿದೆ. ನಾವು ನಂತರ ಇದನ್ನು ನಾವೇನು ಆಮ್ಲೆಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡೋಣ. ಸೊ ಫ್ರೆಂಡ್ಸ್, ಅದು ಮಸಾಲೆ ಸ್ಮೆಲ್ ಚೆನ್ನಾಗಿ ಕುದಿ ಬರಬೇಕು, ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ಸೊ ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ನಂತರ ನಾನು ಇದರಲ್ಲಿ ಒಂದು ಲಿಂಬೆಹಣ್ಣು ಕಟ್ ಮಾಡಿ ಅದರ ರಸನ ಇದರಲ್ಲಿ ಹಾಕ್ತೀನಿ. ಒಂದು ಲಿಂಬೆಹಣ್ಣಿನ ರಸನ ಇದರಲ್ಲಿ ಹಾಕ್ತೀನಿ. ಲಿಂಬೆಹಣ್ಣಿನ ರಸನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಇದರಲ್ಲಿ ಕಟ್ ಮಾಡಿ ಈ ರೀತಿ ಹಾಕ್ತೀನಿ. ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ರಸ್ ಆಮ್ಲೆಟ್ ರೆಸಿಪಿ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಇದನ್ನು ನಾವು ಚಪಾತಿ ಮೇಲೆ, ರೊಟ್ಟಿ ಮೇಲೆ, ಅನ್ನದ ಮೇಲೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ದಿಢೀರಂತ ನಾನ್ ವೆಜ್ ತಿನ್ನಿಸ್ಬೇಕಂದ್ರೆ ಏನೂ ಇರಲಿಲ್ಲ ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಈ ರಸ್ ಆಮ್ಲೆಟ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಖಂಡಿತ ತಿಳಿಸಿ. ಮತ್ತು ನಮ್ಮ ಚಾನಲ್ ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ತುಂಬು ಹೃದಯದ ಧನ್ಯವಾದಗಳು.